ವೀಕ್ಷಕರೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಡಿಕೆ, ತೆಂಗು, ಬಾಳೆ, ಪಪಾಯ ಮತ್ತು ದಾಳಿಂಬೆಯಲ್ಲಿ ಬೇವಿನ ಹಿಂಡಿಯನ್ನು ಎಷ್ಟು ನೀಡಬೇಕಂತ ಹೇಳಿ, ಒಂದು ವರ್ಷಕ್ಕೆ ಒಂದು ಮರಕ್ಕೆ ಎಷ್ಟು ನೀಡಬೇಕು ಅಥವಾ ಒಂದು ಗಿಡಕ್ಕೆ ಎಷ್ಟು ನೀಡಬೇಕಂತ ಹೇಳಿ ICAR ಸಂಶೋಧನಾ ಸಂಸ್ಥೆಗಳು ಜೊತೆಗೆ ಹಲವು ರಾಜ್ಯಗಳ ವಿಶ್ವವಿದ್ಯಾನಿಲಯಗಳು ಪ್ರಕಟಣೆ ನೀಡಿರುವ ಒಂದು ವರದಿಯನ್ನು ಆಧಾರ ಇಟ್ಕೊಂಡು ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತೇನೆ. ಇಲ್ಲಿ ಕೇವಲ 5 ಬೆಳೆಗಳ ಬಗ್ಗೆ ಮಾತ್ರ ಮಾಹಿತಿಯನ್ನು ನೀಡಲಾಗಿರುತ್ತೆ. ಒಂದು ವೇಳೆ ನೀವು ಬೆಳೀತಾ ಇರುವಂತಹ ಬೆಳೆ ಇಲ್ಲ ಅಂತ ಹೇಳಿದ್ರೆ ಅಥವಾ ನೀವು ಬೆಳೀತಾ ಇರುವಂತಹ ಬೆಳೆಯನ್ನ ಕಮೆಂಟ್ ನಲ್ಲಿ ತಿಳಿಸಿದ್ರೆ ನಾನು ಆ ಒಂದು ಬೆಳೆಗೆ ಎಷ್ಟು ಶಿಫಾರಸ್ನ ಮಾಡಿದ್ದಾರೆ ಅಂತ ಹೇಳಿ ಕಮೆಂಟ್ ನಲ್ಲಿ ತಿಳಿಸ್ಕೊಡ್ತೇನೆ. ಈ ಬೇವಿನ ಹಿಂಡಿ ನಿಮಗೆ ಸಾವಯವ ಗೊಬ್ಬರವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ನೆಮಟೋಡ್ಗಳು ಮತ್ತೆ ಹಲವಾರು ಕೀಟಗಳಿಂದ ನಿಮಗೆ ನೈಸರ್ಗಿಕವಾಗಿ ಒಂದು ರಕ್ಷಣೆಯನ್ನ ನೀಡುತ್ತೆ. ಶಿಫಾರಸು ಮಾಡಿರುವಂತಹ ಬೇವಿನ ಹಿಂಡಿಯ ಪ್ರಮಾಣವನ್ನು, ಉದಾಹರಣೆಗೆ ಈಗ ಅಡಿಕೆಯಲ್ಲಿ 2 kg ಹೇಳಿದಾರಲ್ವಾ, 2 kg ನೀವು ಅದನ್ನ ಡಿವೈಡ್ ಮಾಡ್ಕೊಂಡು ಒಂದೊಂದ್ಸಲಗೆ 1 kg ಕೊಡೋದು, ಇಲ್ಲ ಅಂತ ಹೇಳಿದ್ರೆ ಒಂದು 600 ಗ್ರಾಮ್ ಒಂದು 3-4 ಸಲ ಕೊಡೋದು, ಈ ತರ ಮಾಡಿದಾಗ ಬಹಳ ಚೆನ್ನಾಗಿ ನಿಮಗೆ ಒಂದು ರಿಸಲ್ಟ್ ಬರ್ತಾ ಹೋಗುತ್ತೆ. ಇದೇ ರೀತಿ ಹೆಚ್ಚು ಕೃಷಿ ಸಂಬಂಧಿಸಿದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ಹಾಗೂ ಸಾಕಷ್ಟು ರೈತರ ಗುಂಪುಗಳಲ್ಲಿ ಶೇರ್ ಮಾಡಿ.